ನಮ್ಮ ಅಧ್ಯಕ್ಷ ಭಾವಿ ಅಧ್ಯಕ್ಷ ಅಂತ ಡಾಕ್ಟರ್ ಆರ್ ಸುಂದರರಾಜ್ ಅವರ ತಂಡದ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆಯೇ ಇವತ್ತು ಏನು ನಾವು ಒಂದು ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅನ್ನೋ ಉದ್ದೇಶದಿಂದ ಇಡೀ ನಮ್ಮ ಈ ತಂಡನ ಪರಿಚಯ ಮಾಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಹಾಗೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು 14ನೇ ತಾರೀಕು ಶನಿವಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಆರ್ ಸುಂದರರಾಜ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಯುವಕ ತಂಡ ಕಟ್ಟಿ ಉದ್ಯಮ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಈ ತಂಡ ಕಟ್ಟಲಿಕ್ಕೆ ಬರೀ ಇವರೇ ಕಟ್ಕೊಂಡಿದ್ದಲ್ಲ, ನಮ್ಮ ಮಾಜಿ ಅಧ್ಯಕ್ಷರುಗಳಂತ ಡಾಕ್ಟರ್ ಜಯಮಾಲ ಅವರು, ಎಚ್ ಡಿ ಗಂಗರಾಜ್ ಅವರು, ಕೆ ವಿ ಚಂದ್ರಶೇಖರ್ ಅವರು, ಬಸಂತ್ ಕುಮಾರ್ ಪಾಟೀಲ್ರು, ಥಾಮಸ್ ಡಿಸೋಜಾ ಅವರು, ಡಿ ಆರ್ ಜಯರಾಜ್ ಅವರು, ಉಮೇಶ್ ಬಣ್ಕರ್ ಅವರು, ಅದಕ್ಕೂ ಮುಖ್ಯವಾಗಿ ದೊಡ್ಡಮನೆ ಹೆಸರಾಂತ ನಿರ್ಮಾಪಕರು ಮಾಜಿ ಅಧ್ಯಕ್ಷ ಅಂತ ಎಸ್ ಎ ಚಿನ್ನೇಗೌಡರು, ಇವರೆಲ್ಲ ಎಲ್ಲರೂ ಸೇರಿ ಈ ಒಂದು ತಂಡ ಕಟ್ಕೊಂಡು ಚುನಾವಣೆ ಇರಬೇಕು, ಉದ್ಯಮ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಆರ್ ಸುಂದರರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಉಪಾಧ್ಯಕ್ಷರು ಅಭ್ಯರ್ಥಿಗಳು, ಕಾರ್ಯದರ್ಶಿಗಳ ಅಭ್ಯರ್ಥಿಗಳು, ಖಜಾಂಚಿ ಅಭ್ಯರ್ಥಿಗಳು ಎಲ್ಲ ತಮ್ಮ ಮುಂದೆ ಹಾಜರಿದ್ದಾರೆ. ಅವರಿಗೆ ತಮ್ಮ ಸಹಕಾರ ಕೂಡ, ತಮ್ಮ ಆಶೀರ್ವಾದ ಕೂಡ ಬೇಕು. ಹಾಗೆ ನಮ್ಮ ಇಡೀ ಉದ್ಯಮದ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ, ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರ್ ಕೂಡ, ಎಕ್ಸಿಬಿಟರ್ ಕೂಡ, ಇವರೆಲ್ಲರ ಆಶೀರ್ವಾದ ಈ ತಂಡದಲ್ಲಿದೆ. ಇವತ್ತು ಯಾಕಂದರೆ ಸುಂದರರಾಜ್ ಅವರು ನಮ್ಮ ಈಗ ಭಾವಿ ಅಧ್ಯಕ್ಷರಂತ ನಮ್ಮ ಸುಂದರರಾಜ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಹಿಂದೆ 3 ಬಾರಿ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತು ಜಯಗಳಿಸಿ ಅವರ ಸೇವೆ ಅಪಾರವಾದ್ದು. ಈಗ ನಾನು ನೋಡಿದ್ದೀನಿ, ನಾನು ಕಾರ್ಯದರ್ಶಿ ಆಗಿದ್ದಾಗ ಅವರು ಕೂಡ ಕಾರ್ಯದರ್ಶಿ ಆಗಿದ್ದರು. ತುಂಬ ಪ್ರಾಮಾಣಿಕ ವ್ಯಕ್ತಿ, ಒಳ್ಳೆ ಕೆಲಸಗಾರರು. ಅವ್ರು ಮಾಡತಕ್ಕಂಥ ಕೆಲಸ ಭಾಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ. ಅವರು ವಜ್ರೇಶ್ವರ ಚಿತ್ರದ ಮಂದಿರದ ಮಾಲೀಕರು ಕೂಡ. ಅವರು ವಿದ್ಯಾಸಂಸ್ಥೆ ನಡೆಸ್ತಾರೆ, ವಿದ್ಯಾವಂತರು, ಚಿತ್ರರಂಗದ ಬಗ್ಗೆ ಕಾಳಜಿ ಉಳ್ಳವರು, ಎಲ್ಲರನ್ನು ಒಗ್ಗಟ್ಟಾಗಿ ಕೊಂಡೊಯ್ಯೋ ಶಕ್ತಿ ಅವರಿಗಿದೆ. ಒಂದು ಯೂನಿಟಿ ಬೆಳೆಸೋ ನಿಟ್ಟಿನಲ್ಲಿ ಕೂಡ ಅವರು ಮೊದಲ ಬಾರಿ ಕಾರ್ಯದರ್ಶಿ ಆದಾಗಿಂದ ಕೂಡ ನಾವೆಲ್ಲರೂ ಮತ್ತೆ ಮಾಜಿ ಅಧ್ಯಕ್ಷಗಳು ಹತ್ತಿರದಿಂದ ಅವ್ರು ನೋಡಿದರು. ಸುಂದರರಾಜ್ ಅವರು ಭಾಳ ಸಮರ್ಥ ಅಭ್ಯರ್ಥಿ, ನೀವು ಈ ಸರಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲರೂ ಮಾಜಿ ಅಧ್ಯಕ್ಷರು ಹಿರಿಯರು ಅವರ ಆಶೀರ್ವಾದ ಮುಖಾಂತರ ಅವರು ಕಂಟೆಸ್ಟ್ ಮಾಡಿದರೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಉದ್ಯಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕೆ ಪಾರ್ಥಸಾರಥಿಯರು, ಉದ್ಯಮದಲ್ಲಿ ಅವರಿಗೆ ಲೀಗಲ್ ಪಾರ್ಥ ಅಂದರೆ ಹೆಸರು. ಅವ್ರು ಲೀಗಲ್ ಬಿಟ್ಟು ಅವ್ರು ಏನು ಮಾಡೋದೇ ಇಲ್ಲ. ಅವರು ಸುಮಾರು ಬಾರಿ ಅಂತರದಿಂದ ತುಂಬ ಅಂತರ ಅಷ್ಟು ಓಟು ತಗೊಂಡ ತುಂಬ ಹತ್ತಿರದಲ್ಲಿ ಕೂಡ ಅವರು ಪರವಗೊಂಡಿದ್ರು. ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ಮತ್ತು ಅವ್ರ ಫ್ಯಾಮಿಲಿ ಕೂಡ ಉದ್ಯಮದ ಏನೇ ಕಷ್ಟ ಸುಖಗಳು ಬಂದರೂ ಅವ್ರ ತಮ್ಮ ರಘುನಾಥ್ ಮತ್ತು ಪಾರ್ಥ ಪ್ರತಿಯೊಂದು ಹಂತದಲ್ಲೂ ನಿರ್ಮಾಪಕರು ಮತ್ತು ವಿತರಕರು, ಪ್ರದರ್ಶಕರ ಒಂದು ವಿಚಾರದಲ್ಲಿ ಸದಾ ಹೋರಾಟ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ
ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ನಮ್ಮ ಮುರಳಿ ಚಿತ್ರಮಂದಿರದ ಮಾಲೀಕರು ಶ್ರೀಧರ್ ಅವರು ಇವತ್ತಿನವರಲ್ಲ, ಸುಮಾರು ಒಂದು 40-45 ವರ್ಷಗಳ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಶ್ರೀಧರ್ ಅವರು, KCN ಚಂದ್ರಶೇಖರ್ ಅವರು ಮತ್ತು ಶ್ರೀಧರ್ ಅವರು ಕೂಡ ಇಬ್ಬರು ಕ್ಲಾಸ್ಮೇಟ್ಸ್ ಕೂಡ. ಅವರು ಉದ್ಯಮ ಹತ್ತಿರದಿಂದ ಬಲ್ಲವರು. ಅವರು ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೆಯೇ ನಮ್ಮ ವಿತರಕರ ವಲಯದಿಂದ ಉಪಾಧ್ಯಕ್ಷರಾಗಿ ರಮೇಶ್ ಬಾಬು ಅವರು, ಲಿಖಿತ್ ಫಿಲ್ಮ್ಸ ಮಾಲೀಕರು. ಉಮೇಶ್ ಅವರು ನಿಜವಾಗಿ ಎರಡು ಕನ್ನಡ ಚಿತ್ರೋದ್ಯಮಕ್ಕೆ ಒಂದೆರಡು ಕಣ್ಣಿದ್ದಂಗೆ. ಬಡ ನಿರ್ಮಾಪಕರು ಯಾರೇ ಬರಲಿ ಅವ್ರಿಗೆ ಇದು ಕೊನೆಗಳಿಗೆ ಪಾಪ ಅವ್ರಿಗೆ ರಿಲೀಸ್ ಮಾಡೋಕ್ಕೆ ಹಣ ಇಲ್ಲ ಅಂದಾಗ ಹೆಗಲು ಕೊಟ್ಟು ನಿಂತ ನಮ್ಮ ರಮೇಶ್ ಬಾಬು ಅವರಾಗಲಿ ಉಮೇಶ್ ಅವರು ಪ್ರತಿಯೊಂದು ಎಷ್ಟೋ ನಿರ್ಮಾಪಕರನ್ನು ಅವ್ರು ಉಳಿಸಿದ್ದಾರೆ. ಅವರು ಯಾಕಂದ್ರೆ ಅವರು ಕೂಡ ನಾನು ಭಾಳ ಹತ್ತಿರದಿಂದ, ಅವರು ಸುಮಾರು ಒಂದು 30 ವರ್ಷದಿಂದ 35 ವರ್ಷದಿಂದ ಸ್ನೇಹಿತರು. ಅವತ್ತು ಹೆಂಗಿದಾರೋ ಇಂಡಸ್ಟ್ರಿ ಬಂದಾಗಿಂದ ಇವತ್ತು ಅದೇ ಸಜ್ಜನಿಕೆ, ಅದೇ ಸರಳತೆ, ಅದೇ ಪ್ರೀತಿ, ಅದೇ ವಿಶ್ವಾಸ, ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಪಡೆದಿರ್ತಕ್ಕಂಥ ರಮೇಶ್ ಬಾಬು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊತೇನೆ. ಹಾಗೆಯೇ ನಮ್ಮ ನಿರ್ಮಾಪಕರ ವಲಯದ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ TP ಸಿದ್ದರಾಜು ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ TP ಸಿದ್ದರಾಜು ಯಾರು ಅಂದರೆ. ಇವತ್ತು ದುನಿಯಾ ಚಿತ್ರದ ಹೆಸರಾಂತ ನಿರ್ಮಾಪಕ. ತುಂಬ ಇಡೀ ಇವರ ಕುಟುಂಬ ಉದ್ಯಮಕ್ಕೆ ಮೀಸಲಾಗಿಟ್ಟಿದ್ದಾರೆ. ಇವತ್ತು ಇವ್ರ ಮೇಲೆ ಇಬ್ಬರು ಕಲಾವಿದರು, ದುನಿಯಾ ವಿಜಯ್ ಅವರು, ಲೂಸ್ ಮಾದ ಅವರ ತಂದೆ ಕೂಡ ಅವರು ಎಷ್ಟು ಸಜ್ಜನಿಕೆ, ಸರಳತೆ, ಪ್ರೀತಿ ವಿಶ್ವಾಸ, ನಮ್ರತೆ, ಅಂದರೆ ಸುಂದರರಾಜ್ ಅವ್ರ ಥರನೇ ಎಲ್ಲನೂ ಕೊಂಡೊಯ್ಯೋ ಶಕ್ತಿ ಕೂಡ ಅವ್ರಿಗಿದೆ. ಯಾರೇ ಬಂದರೂ ಅವ್ರ ಮನಸ್ಸು ನೋವಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಪ್ರತಿಯೊಬ್ಬರೂ ಕಲೆಕ್ಟಿವ್ ಆಗಿ ತೊಗೊಳಕ್ಕಂಥ ವ್ಯಕ್ತಿ ಇವರು. ಇವತ್ತು ಯಾಕಂದ್ರೆ ಹಿಂದೆ ಖಜಾಂಚಿಯಾಗಿ ಗೆದ್ದು ಅವರು ಏನು ಕೆಲಸ, ಅವ್ರ ಸಾಮರ್ಥ್ಯ ತೋರಿಸಿದ್ದಾರೆ. ಹಿಂದೆ ಏನೆಲ್ಲ ಹಗರಣಗಳಿತ್ತು ವಾಣಿಜ್ಯ ಮಂಡಳಿಯಲ್ಲಿ, ಆ ಹಗರಣಗಳನ್ನ ಬಿಚ್ಚಟ್ಟಂಥ ವ್ಯಕ್ತಿಗಳು ಇವತ್ತು TP ಸಿದ್ದರಾಜ್ ಅವರಾಗ್ಬೋದು, LC ಕುಶಾಲ್ ಅವರಾಗ್ಬೋದು. ಎಲ್ಲೇ ಲೂಪೋಲ್ ಆಗಿದೆ, ಏನಾಗಿದೆ, ಪ್ರತಿಯೊಂದು ಹಂತವಾಗಿ. ಯಾಕಂದರೆ ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಒಂದು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಬಂದು ಹೋಗ್ಬಾರ್ದು, ಸ್ಪರ್ಧೆನ ಮಾಡಬಾರ್ದು, ಗೆಲ್ಬೋದು, ಅದಕ್ಕೆ ಬರಬಾರ್ದು. ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ವಾಣಿಜ್ಯ ಮಂಡಳಿ ಚುನಾವಣೆ ನಿಂತ್ಕೊಬೇಕು, ಗೆಲ್ಲಬೇಕು, ಸೇವೆ ಮಾಡಬೇಕು. ಅದರಲ್ಲಿ ನಮ್ಮ TP ಸಿದ್ದರಾಜು ಅವರು ಇವತ್ತು ನಾವೇನೋ ಒಂದು ಚೂರು ಎಲ್ಲ ಕ್ಲೀನ್ ಆಗಿದೆ ಅಂದರೆ, ಪಾರದರ್ಶಕತೆ ಇದೆ ಅಂದರೆ, ಇವತ್ತು ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ TP ಸಿದ್ದರಾಜು ಅವರು ಮತ್ತು LC ಕುಶಾಲ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇಡೀ ನಮ್ಮ ಮಾಜಿ ಅಧ್ಯಕ್ಷಗಳ ಆದಿಯಾಗಿ ಇವರಿಬ್ಬರನ್ನ ಪ್ರಶಂಸೆ ಮಾಡಿದರು. ರಾತ್ರಿ 8 ಗಂಟೆ ಆಗಲಿ 8:30 ಆಗಲಿ ಕಂಪ್ಯೂಟರ್ ಮುಂದೆನೇ ಕೂತಿರೋರು, ಹೋಗ್ರಿ ಅಂದ್ರೂ ಹೋಗ್ತಾರಲ್ಲ, ಆ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ತಮ್ಮ ಸ್ವಂತ ಅವ್ರಿಗೂ ಕೂಡ ಕುಶಾಲ್ ಅವರು ಥಿಯೇಟ್ರಿಗೆ ಅಷ್ಟು ಬ್ಯುಸಿ ಇದ್ರು ಕೂಡ ವಾಣಿಜ್ಯ ಮಂಡಳಿ ಒಂದು ಸೇವೆ ಮಾಡೋ ಮನೋಭಾವನೆ ಇದೆಯಲ್ಲ, ನಿಜಲು ವೈಯಕ್ತಿಕವಾಗಿ ನಿಮ್ಗೆ ನಿಜಲು ಇವತ್ತು ನಾನು ನೆನೆಸ್ಕೊತೀನಿ. ಕುಶಾಲ್ ಸಿದ್ದರಾಜು ನಿಮ್ಮ ಸೇವೆ ಅಪಾರವಾದಂತು. ಸಿದ್ದರಾಜ್ ಅವರು ನಮ್ಮ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಪ್ರದರ್ಶಕರ ವಲಯದಿಂದ ನಮ್ಮ
ವೀರೇಶ್ ಚಿತ್ರಮಂದಿರ ಮಾಲೀಕರಾದಂಥ LC ಕುಶಾಲ್ ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವ್ರಿಗೆ ಚಿತ್ರರಂಗದ ದೊಡ್ಡ ಇತಿಹಾಸವಿದೆ. ನನಗೆ ಬುದ್ಧಿ ಬಂದಾಗಿಂದನು ವೀರೇಶ್ ಚಿತ್ರಮಂದಿರ ಹಿಂದೆ ಶಾಂತಲ ಥಿಯೇಟರ್ ಇರ್ತದೆ. ಅವತ್ತಿನ ಯಾಕಂದ್ರೆ ಯಾವುದೋ ಇವ್ರು ತಾತ ಅಜ್ಜಿ ನಡೆಸ್ತಾ ಇದ್ರು. ಇವತ್ತೇನ ಕನ್ನಡ ಚಿತ್ರೋದ್ಯಮ ಇನ್ನೂ ಉಳಿದಿದೆ ಅಂದರೆ ಅದು ವೀರೇಶ್ ಚಿತ್ರಮಂದಿರ, ನಮ್ಮ ಭಾಗದಲ್ಲಿ ನಮ್ಮ ಪ್ರಸನ್ನ ಚಿತ್ರಮಂದಿರ. ಅದರಲ್ಲೂ ವೀರೇಶ್ ಚಿತ್ರಮಂದಿರ ಯಾವುದೇ ಫಸ್ಟು ಯಾರಾಗಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇತ್ತು. ಇವತ್ತಿನಲ್ಲ, ಅವ್ರ ತಾತನ ಕಾಲದಿಂದನೂ ಅವರ ತಾತನ ಆದಿಯಾಗಿ ಅವ್ರ ತಂದೆ ಕೂಡ ಅಷ್ಟೇ ಕಟ್ಟುನಿಟ್ಟು ಒಂಥರ ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು KV ಚಂದ್ರಶೇಖರ್ ಅವರು. ಅವರ ಸುಪುತ್ರರು ನಮ್ಮ LC ಕುಶಾಲ್ ಅವರು. ಅವಾಗ ಹೇಳಿದೆ ಅವ್ರಿಗೆ ಈ ವಯಸ್ಸಲ್ಲಿ ಸೇವೆ ಮಾಡಿದ್ದಾರೆ ಅಂತೇಳಿ ಎಷ್ಟು ಹೇಳಿದೆ. ನಿಜವಾಗ್ಲೂ ಅವರ ಒಂದು ಸ್ಥಾನಕ್ಕೆ ನ್ಯಾಯ ಸಲ್ಲಿಸಂತಕ್ಕ ವ್ಯಕ್ತಿ. ಅವ್ರಿಗೇನು ಕಾರ್ಡೇನು ಅಗತ್ಯ ಇಲ್ಲ, ಚೇಂಬರ್ ಏನು ಅಗತ್ಯ ಇಲ್ಲ. ಆರಾಮಾಗಿ ಥಿಯೇಟರ್ಗಳಿದೆ, ನೋಡ್ಕೊಂಡಿರ್ಬೋದು ಈ ವಯಸ್ಸಲ್ಲಿ. ಇವತ್ತು ಆ ವಯಸ್ಸಲ್ಲಿ ಒಂದು ಸೇವೆ ಮಾಡೋ ಮನೋಭಾವನೆ ಇದೆ. ಉದ್ಯಮ ಉಳಿಸ್ಬೇಕು ಅಂತ ಅವ್ರ ತಾತ ತಂದೆ ಆದಿಯಾಗಿ ನಮ್ಮ LC ಕುಶಾಲ್ ಅವ್ರಿಗೆ ನಿಜವಾಗ್ಲೂ ಅವರೊಂದು ಮುಂದಿನ ಇದರಲ್ಲಿ ಅಸೆಟ್ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗ. ಇವತ್ತು ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಈ ಯುವಕರ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಖಜಾಂಚಿ ಸ್ಥಾನಕ್ಕೆ A. ನರಸಿಂಹ ಅಂತೇಳಿ ನಿರ್ಮಾಪಕರು ನಿಂತಿದ್ದಾರೆ. ಅವ್ರ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೆಯೇ ಇವ್ರಿಗೂ ಕೂಡ ಮತ್ತು ಇವರ ಒಂದು ಕುಟುಂಬ ಕೂಡ ಭಾಳ ಒಂದು ಇತಿಹಾಸ ಇದೆ. ಪದ್ಮಶ್ರೀ ಪಿಕ್ಚರ್ಸ್ ಅಂದರೆ ಭಾಳ ದೊಡ್ಡ ಸಂಸ್ಥೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪಿಕ್ಚರ್ಗಳಾಗ್ಬೋದು, ಅನಂತ್ ನಾಗ್ ಅವ್ರ ಪಿಕ್ಚರ್ ಆಗ್ಬೋದು, ಶ್ರೀನಾಥ್ ಅವ್ರ ಪಿಕ್ಚರ್, ಹಿಂದೆ ಸಂಪತ್ತಿಗೆ ಸವಾಲು, ಗಿರಿಕನ್ಯೆ, ಚಂದನದ ಗೊಂಬೆ, ಬಾಡದ ಹೂವು, ಗೀತಾ, ಸವ್ಯಸಾಚಿ, ಜನ್ಮ ಜನ್ಮದ ಅನುಬಂಧ, ಇಷ್ಟೆಲ್ಲ ದೊಡ್ಡ ದೊಡ್ಡ ಹಿಟ್ ಪಿಕ್ಚರ್ಗಳು ಕೊಟ್ಟಂತ ಸಂಸ್ಥೆ ಪದ್ಮಶ್ರೀ ಪಿಕ್ಚರ್ಸ್. ಆ ಕುಟುಂಬದ ಒಂದು ಕುಡಿ. ಇವತ್ತು ಅವರು ಎಲೆ ಮೇಲೆ ಕಾಯಾಗ ಎಲ್ಲೂ ಬರ್ತಾ ಇರಲಿಲ್ಲ. ಅವರು ಈ ಸತಿ ಏನೋ ಸ್ಪರ್ಧೆ ಮಾಡಿದರೆ ಉದ್ಯಮ ಸೇವೆ ಮಾಡ್ಬೇಕಂತೇಳಿ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ನರಸಿಂಹರೇ, ವೈಯಕ್ತಿಕವಾಗಿ ನಿಮ್ಗೆ ಥ್ಯಾಂಕ್ಸ್. ನೀವು ಸ್ಪರ್ಧೆ ಮಾಡಿರೋದು ಅದು ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದು ಅವರು ಕಂಟೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ನರಸಿಂಹ ಅವ್ರಿಗೆ ಬೆಳಿಗ್ಗೆ ಎದ್ರು ಚಿತ್ರರಂಗ, ರಾತ್ರಿ ಮಲಗಿದ್ರು ಚಿತ್ರರಂಗ. ಅವರು ಲ್ಯಾಬ್ ನಡೆಸಿದವರು, ಸಾಕಷ್ಟು ನಿರ್ಮಾಪಕರಿಗೆ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ A. ನರಸಿಂಹ. ಅವ್ರ ಕುಟುಂಬ ಕೂಡ ಎಷ್ಟೋ ಕಲಾವಿದರಿಗೆ, ಎಷ್ಟೋ ನಿರ್ದೇಶಕರಿಗೆ ಆಶ್ರಯ ಕೊಟ್ಟಂತ ಒಂದು ದೊಡ್ಡ ಸಂಸ್ಥೆ ಅವರು ಪದ್ಮಶ್ರೀ ಪಿಕ್ಚರ್ಸ್. ಇವತ್ತು A. ನರಸಿಂಹ ಅವರು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಹಾಗೆ ನಮ್ಮ ಡಾಕ್ಟರ್ R. ಸುಂದರರಾಜ್ ಅವರೇನು ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದು ಕಂಟೆಸ್ಟ್ ಮಾಡಿ. ಯಾಕಂದ್ರೆ ಇದು ನಮ್ಮ ಏಕ ವ್ಯಕ್ತಿಯ ತಂಡ ಅಲ್ಲ, ಇದು ಸ್ವಂತ ಶಕ್ತಿಯಿಂದ ಕೆಲಸ ಮಾಡತಕ್ಕಂಥ ತಂಡ. ಇದೆಲ್ಲ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದಿರ್ತಕ್ಕಂಥ ಒಂದು ತಂಡ. ಇದು ಎಲ್ಲರ ಮಾರ್ಗದರ್ಶನದಲ್ಲಿ ನಡೆಯುವಂಥ ತಂಡ. ಇದು ಈ ಎಲ್ಲರ, ಯಾಕಂದ್ರೆ ಇವ್ರಿಗೆ ಸಹಾನುಭೂತಿ ಇದೆ, ಪ್ರತಿಯೊಂದು ಅನುಕಂಪ ಇದೆ, ಪ್ರತಿಯೊಂದೂ. ಯಾಕಂದ್ರೆ ಎಲ್ಲರೂ ವಿದ್ಯಾವಂತರಿದ್ದಾರೆ, ಅಭ್ಯರ್ಥಿಗಳು ಎಲ್ಲರೂ ವಿದ್ಯಾವಂತರಿದ್ದಾರೆ. ಇವರೆಲ್ಲರಿಗೂ ಒಗ್ಗಟ್ಟಾಗಿ ಕೊಂಡೊಯ್ಯೋ ಶಕ್ತಿ ಕೂಡ ಇವರಲ್ಲಿದೆ. ಯಾಕಂದ್ರೆ ಮಾಜಿ ಅಧ್ಯಕ್ಷಗಳು ಅಷ್ಟು ಇದೆ. ಯಾಕಂದ್ರೆ ಎಲ್ಲ ಅನುಭವಸ್ಥರು, ಹಿರಿಯರು, ಅವರೆಲ್ಲರೂ ಆಶೀರ್ವಾದ ಮಾಡಿ ಸುಂದರರಾಜ್ ಅವರು ತಂಡ ಕಟ್ಟಿ ಅಂತೇಳಿ ಕಟ್ಟಿ
ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷಗಳ ಪರವಾಗಿ ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಅವರ ಪರವಾಗಿ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆಯ ತಂಡ ಉದ್ಯಮ ಸೇವೆ ಮಾಡಲಿಕ್ಕೆ ಬಂದಿದೆ. ಈ ಒಂದು ತಂಡಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಇವರು